ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಭಾಮ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಮ ಅವರೇ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ನೀವು? ತುಮಕೂರಿಂದ ಬಂದಿದ್ದೀರಾ ಖಾನಾವಳಿಗೆ ಹೊಸ ರುಚಿ ಪರಿಚಯ ಮಾಡೋದಕ್ಕೆ. ಓಕೆ, ಇವತ್ತು ಖಾನಾವಳಿಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಒಂದಲ್ಗ ಚಟ್ನಿ ಪುಡಿ ಮತ್ತೆ ಹೆರಳಿ ಹುಳಿ ಗೊಜ್ಜು. ಒಂದಲ್ಗ ಚಟ್ನಿ ಪುಡಿ ಮತ್ತೆ ಹೆರಳೆ ಗೊಜ್ಜು, ಎರಡು ಹೊಸ ರುಚಿಯನ್ನ ಪರಿಚಯಿಸ್ತಾ ಇದ್ದೀರಾ. ಓಕೆ, ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟ್ ಚಟ್ನಿ ಪುಡಿ ಮಾಡ್ತೀನಿ. ಚಟ್ನಿ ಪುಡಿ ಮಾಡ್ತಾ ಇದ್ದೀರಾ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದಲ್ಗ ಸೊಪ್ಪು, ಕರಿಬೇವು ಸೊಪ್ಪು, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಇಂಗು, ಖಾರ ಪುಡಿ ಮತ್ತು ಹುಣಸೆಹಣ್ಣು. ಓಕೆ ಓಕೆ, ಒಂದಲ್ಗ ತುಂಬಾ ಒಳ್ಳೇದು ಅಂತಾರಲ್ವಾ ಆರೋಗ್ಯಕ್ಕೆ, ಮೆಮೊರಿ ಪವರ್ ಎಲ್ಲ ಇನ್ಕ್ರೀಸ್, ಮಕ್ಕಳಿಗೆ ಬಹಳ ಒಳ್ಳೇದು ಅಂತ. ಓಕೆ ಓಕೆ, ಅದ್ರದ್ದು ಯೂಶಲಿ ತಂಬಳಿ ತುಂಬಾ ಮಾಡ್ತಾರೆ, ಇದೊಂದು ಒಂದು ವಿಭಿನ್ನವಾಗಿ ನೀವೊಂದು ಚಟ್ನಿ ಪುಡಿ ಮಾಡ್ತಾ ಇದ್ದೀರಾ. ಓಕೆ ಓಕೆ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ನಂಗೆ ಹುರ್ಕೊಳ್ಳೋಕೆ ಪ್ಯಾನ್ ಕೊಡಿ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಮತ್ತೆ ಭಾಮ ಅವರೇ, ಎಲ್ಲಿಂದ ಬಂದಿರೋದು ನೀವು? ನಾನು ತುಮಕೂರಿಂದ ಬಂದಿದ್ದೀರಾ. ಓಕೆ, ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ಅತ್ತೆ, ಮಾವ, ನನ್ನ ಹಸ್ಬೆಂಡು, ನನ್ನ ಮಗ. ಓಕೆ ಓಕೆ, 2 ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂತಿದ್ದೀನಿ. ಇದಕ್ಕೆ 2 ಸ್ಪೂನು ಉದ್ದಿನಬೇಳೆ ಹಾಕೊಂತಿದ್ದೀನಿ. ಓಕೆ ಓಕೆ, ಹಾಕೊಳ್ಳಿ. ಎಷ್ಟು? ಎಲ್ಲದು 2 ಸ್ಪೂನ್? 2 ಸ್ಪೂನ್ ಈಕ್ವಲ್ ಆಗಿ ಹಾಕೊಂತಿದ್ದೀನಿ. ಓಕೆ ಓಕೆ. ಒಬ್ಬ ಮಗ ಕಾಲೇಜ್ ಏನ್ ಮಾಡ್ತಾ ಇದ್ದಾರೆ? ಅವನು BSc ಕಂಪ್ಲೀಟ್ ಆಗಿದೆ. ಓಕೆ, ಏನ್ ಮಾಡ್ತಾ ಇದ್ದಾರೆ ಈಗ? ಇವಾಗ ಬೇರೆ ಕೋರ್ಸ್ಗಳು ಮಾಡ್ತಾ ಇದ್ದಾನೆ, ಕಂಪ್ಯೂಟರ್ ಕೋರ್ಸ್ ಮಾಡ್ತಿದ್ದಾನೆ. ಸೊ ಮನೇಲಿ ಅಡಿಗೆ ನೀವೇ ಮಾಡೋದಾ? ನಾನೇ ಮಾಡೋದು. ಓಕೆ ಓಕೆ, ಏನು ಹೊಸ ರುಚಿಗಳು ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಖಾನಾವಳಿ ಎಲ್ಲ ನೋಡಿದ್ದೀರಾ? ನೋಡ್ತೀನಿ. ಹೌದಾ? ಸೊ ನೋಡ್ಬಿಟ್ಟು ಟ್ರೈ ಮಾಡಿ. ಬಸವ ಟಿವಿ ಫುಲ್ ನೋಡ್ತೀನಿ, ಮನೇಲಿ ಇದ್ದಾಗೆಲ್ಲ ಅದೇ ಹಾಕೋದು. ಓಕೆ ಓಕೆ, ಬೇರೆ ಏನು ಸೀರಿಯಲ್ ನೋಡಲ್ಲ, ಪಿಕ್ಚರ್ ನೋಡಲ್ಲ. ಓಕೆ ಓಕೆ, ಈ ಬಸವ ಸ್ವಲ್ಪ ಆಧ್ಯಾತ್ಮ ಅದನ್ನ ಫಾಲೋ ಮಾಡ್ತೀನಿ, ಆದಷ್ಟು ಫಾಲೋ ಮಾಡ್ತೀನಿ. ಮನೆಯವರ ಎಲ್ಲ ಬೆಂಬಲ ಇದೆಯಾ ಅದಕ್ಕೆಲ್ಲ? ನಮ್ಮ ಮನೇಲೆಲ್ಲ ಆಧ್ಯಾತ್ಮನೇ ಸ್ವಲ್ಪ. ಹೌದಾ? ಇದು ಚೆನ್ನಾಗಿ ಹುರಿಬೇಕಾಗತ್ತಾ? ರೋಸ್ಟ್ ಆಗಬೇಕು. ಅದೆರಡು ಮಾತ್ರ. ಓಕೆ. ಮತ್ತೆ ಈ ತರ ಬೇರೆ ಯಾವುದು ಚಟ್ನಿ ಪುಡಿಗಳನ್ನು ಮಾಡ್ತೀರಾ ನೀವು? ಕೊಬ್ಬರಿ ಚಟ್ನಿ ಪುಡಿ ಮಾಡ್ತೀನಿ, ಆಮೇಲೆ ಕಡಲೆ ಚಟ್ನಿ ಪುಡಿ, ಕಡಲೆ ಬೀಜ ಚಟ್ನಿ ಪುಡಿ, ಹುಚ್ಚರಿ ಚಟ್ನಿ ಪುಡಿ. ಚಟ್ನಿ ಪುಡಿದು ಒಂದು ಏನದು ದೊಡ್ಡ ಡಬ್ಬಿನೇ ಇರುತ್ತೆ, ಎಲ್ಲ ಬೇರೆ ಬೇರೆ ಹಾಕೊಂಡು ಏನ್ ಸಿಕ್ಕುತ್ತೋ ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ, ಏನ್ ಮಾಡ್ಬೋದು ಅಂತ ನೋಡಿ. ಯಾರ ಮೇಲೆ ಎಕ್ಸ್ಪೆರಿಮೆಂಟ್? ಮನೆಯವ್ರ ಮೇಲೆ? ಎಲ್ಲರೂ ನಮ್ಮ ಮನೇಲಿ ಹಂಗೆ ಟೇಸ್ಟ್ ಏನ್ ನೋಡಲ್ಲ, ಅದು ಒಳ್ಳೇದಂದ್ರೆ ತಿನ್ಬಿಡ್ತಾರೆ. ಮಗ ಸಹ ತಿಂತಾನ? ಎಲ್ಲ ತಿಂತೀನಿ. ಅಮ್ಮ ಏನ್ ಮಾಡಕ್ಕಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ಬಿಡ್ತಾರೆ. ಚೆನ್ನಾಗೇ ಇರುತ್ತದು. ಓಕೆ ಓಕೆ, ನೋಡೋಣ, ಇನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಏನು ಯೂಶುವಲ್ ಆಗಿ ಯಾವ ಶೈಲಿ ಮಾಡುವಂಥದ್ದು ನೀವು? ಅಂದ್ರೆ ಎಲ್ಲ ಮಾಡ್ತೀನಿ. ನಾರ್ತ್ ಇಂಡಿಯನ್ ಡಿಶಸ್ ಮಾಡ್ತೀನಿ, ನಿಮ್ಮ ನಾರ್ತ್ ಕರ್ನಾಟಕದ್ದು ಮಾಡ್ತೀನಿ, ನಮ್ಮ ಸೌತ್ ಕರ್ನಾಟಕನೂ ಮಾಡ್ತೀನಿ, ಟ್ರೆಡಿಷನಲ್ ಫುಡ್ಡು ಮಾಡ್ತೀನಿ. ಓಕೆ, ನೀವು ಹೇಳ್ದಂಗೆ ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ಆಗ್ತಾ ಇರುತ್ತೆ. ಓಕೆ ಓಕೆ, ಯಾವುದಕ್ಕೆ ಒಂದು ಸೀಮಿತ ಇರಬಾರ್ದು ಅಡುಗೆ ಮನೆಯಲ್ಲಿ ಅಲ್ವಾ? ಓಕೆ, ಇದು ಜಾರ್ ಕೊಡಿ. ಮಿಕ್ಸಿ ಜಾರ್ ಕೊಡ್ತಾ. ಇದಕ್ಕೆ ಇವಾಗ ಸ್ವಲ್ಪ ಒಂದಲ್ಲ ಹಾಕೊಂತೀನಿ. ಇದೆಲ್ಲಿದು ನಿಮ್ಮ ಮನೇಲೆಲ್ಲ ಬೆಳಿತೀರಾ? ನಮ್ಮ ಮನೇಲಿ ಬೆಳಿತೀನಿ, ಪಾಟಲ್ಲಿ ಇಟ್ಬಿಟ್ಟು. ಇಲ್ಲ, ನಮ್ಮ ಊರಲ್ಲಿ ಅಡಿಕೆ ತೋಟದಲ್ಲಿ ಬೆಳೆಯುತ್ತೆ, ಊರಿಗೆ ಹೋದಾಗ ತಗೊಂಡ್ಬರ್ತೀನಿ. ಎಲ್ಲೂ ಸಿಕ್ಲಿಲ್ಲ ಅಂದ್ರೆ ಮನೆ ಹತ್ರ ತಂದ್ಕೊಡ್ತಾರೆ ಒಬ್ರು. ಹೌದಾ? ಎಲ್ಲಿ ಊರಂದ್ರೆ ನಿಮ್ದು? ಎಲ್ಲಿ? ನಮ್ದು ಅತ್ತಿಕಟ್ಟೆ, ಗುಬ್ಬಿ ತಾಲೂಕು. ಕರ್ಬೇವು ಸೊಪ್ಪು ಹಾಕೊಂತೀನಿ, 1-2 ಜೀರಿಗೆ ಹಾಕೊಂತೀನಿ. ಇದಿವಾಗ ಚಟ್ನಿ ಪುಡಿ ಅಂತ ಹೇಳಿದ್ರಲ್ಲಮ್ಮ, ಎಷ್ಟು ದಿನ ಮಾಡಿ ಇಟ್ಕೊಳ್ಬೋದು ಇದೆಲ್ಲ? ಇದು ಸುಮಾರು ದಿನ ಇರುತ್ತೆ, ಎಲ್ಲ ರೋಸ್ಟ್ ಆಗಿರುತ್ತಲ್ವಾ, ಡ್ರೈ ಅಲ್ವಾ, ಒಂದು 2-3 ತಿಂಗಳು ಚೆನ್ನಾಗೇ ಇರುತ್ತೆ. ಫ್ರೆಶ್ ಆಗೇ ಇರುತ್ತೆ, ಏನು ಫ್ರಿಡ್ಜ್ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಕೊಬ್ಬರಿ ಹಾಕೊಂತೀನಿ. ಇದು ಒಣ ಕೊಬ್ಬರಿನಾ? ಒಣ ಕೊಬ್ಬರಿ ಸಾಕು. ಕೊಬ್ಬರಿ ಆಲ್ರೆಡಿ ಒಣಗಿರುತ್ತೆ. ಮತ್ತೆ ಎಷ್ಟೊಂದು ದಿನ ಇಡಬೇಕು ಅಂತಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಮನೇಲಿ ಎಲ್ಲ ಮಾಡಿ ಇಡ್ತೀರಾ? ಎಲ್ಲ 1 ತಿಂಗಳು 2 ತಿಂಗಳು? ಮಾಡಿಡ್ತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕೊಂತೀನಿ. ಓಕೆ, 1-2 ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಎಲ್ಲ ಹಸಿನೇ ಹಾಕ್ತೀರಾ? ಹಸಿನೇ.
ಒಂದೆರಡು ಮೆಣಸಿನ್ಕಾಯಿ, ಹ್ಮ್. ಸ್ವಲ್ಪ ಬೆಲ್ಲ. ಆಯ್ತಾ ಎಲ್ಲ ಹ್ಮ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ? ಇನ್ನೇನ್ ಮಾಡೋದು? ಗ್ರೈಂಡ್ ಮಾಡಬೇಕು. ಓಕೆ, ಮಾಡ್ಕೊಡ್ತೀನಿ ಕೊಡಿ. ಸ್ವಲ್ಪ ಖಾರ ಪುಡಿ ಹಾಕಬೇಕು. ಹಾಕ್ಬೇಕಿತ್ತಾ? ಸ್ವಲ್ಪ. ಓಕೆ. ಆಯ್ತಾ ಎಲ್ಲದು? ಚೆಕ್ ಮಾಡಿದ್ರಾ? ಉಪ್ಪು ಉಪ್ಪೆಲ್ಲ ಮತ್ತು ಸಹ ಹಾಕ್ಬೋದಲ್ವಾ? ಹಾಕ್ಬೋದು. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಬೋದು. ಹಾಕೋಬೋದು. ಓಪನ್ ಮಾಡಿದ ತಕ್ಷಣ ಘಮ್ ಅಂತ ಇದೆ. ಸೊ ಇದೇನ ಆಗಿದ್ಯಾ? ಹಾ, ಆಗಿದೆ. ಆಗಿದ್ಯಾ? ಓಕೆ. ಅಂದ್ರೆ ಇದು ತುಂಬಾ ನುಣ್ಣಗ್ ಮಾಡ್ಕೊಳ್ಬಾರ್ದಾ? ಇಲ್ಲ, ದಪ್ಪ ದಪ್ಪ ಇರ್ಬೇಕು. ಅಂದ್ರೆ ಸ್ವಲ್ಪ ಏನದು ತರಿ ತರಿ ಅಂತ ಹೇಳ್ತಾರಲ್ಲ, ಆ ತರ ಇದ್ರೇನೆ ಚಟ್ನಿ ಪುಡಿ ಚೆನ್ನಾಗಿ. ಓಕೆ ಓಕೆ. ಸೊ ಇದನ್ನ ಯೂಶಲಿ ಯಾವ್ದಕ್ಕೆಲ್ಲ ಮುಡಿಸ್ಕೊಳ್ತೀರಾ ಮನೆ? ಚಪಾತಿ, ಮೊಸರು ಜೊತೆ ಚಪಾತಿ, ಅನ್ನಕ್ಕೂ ಹಾಕೋಬಹುದು. ಅನ್ನ, ತುಪ್ಪ. ಓಕೆ ಓಕೆ. ಈಗ ಯಾವ್ದೋ ಗಡಿ ಬಿಡಿಯಲ್ಲಿ ಇರ್ತೀವಿ ಅಂದ್ರೆ ಬಿಸಿ ಅನ್ನಕ್ಕೆ ತುಪ್ಪ ಚಟ್ನಿ ಪುಡಿ ಹಾಕೊಂಡು ತಿಂತೀವಿ. ಓಕೆ. ಈಗ ಮನೆಯಲ್ಲಿ ಮಾಡೋದಕ್ಕೆ ಸಮಯ ಇಲ್ಲ ಅನ್ನುವಾಗ ನೀವು ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದಕ್ಕೆ ತುಪ್ಪ ಹಾಕಿದ್ರಾಯ್ತಾ? ಹೌದು. ಓಕೆ ಓಕೆ. ಚಪಾತಿ ಇದೆ, ಚಟ್ನಿ ಮಾಡಕ್ ಟೈಮ್ ಇಲ್ಲ, ಪಲ್ಯ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಇದೊಂಥರ ಆಪತ್ ಬಾಂಧವ ತರ. ಹೌದು. ಓಕೆ ಓಕೆ. ಸೊ ರೆಡಿ ಇದೆ ಅಲ್ವಾ? ಓಕೆ. ಸೊ ಈಗ ಹಾಕೊಡ್ತೀನಿ, ಟೇಸ್ಟ್ ಮಾಡಿ. ಸರಿ ಸರಿ. ಓಕೆ. ಸೊ ಟೇಸ್ಟ್ ಮಾಡೋದಕ್ಕೆ ಏನ್ ತಂದಿದ್ದೀರಾ? ಟೇಸ್ಟ್ ಮಾಡಕ್ಕೆ ಏನು ತಂದಿಲ್ಲ. ತಂದಿಲ್ವಾ? ಓಕೆ ಓಕೆ. ಬಂದಲ್ಗ ಚಟ್ನಿ ಪುಡಿ ಟೇಸ್ಟ್ ಮಾಡಿ. ಓಕೆ. ನಾನು ಅವಾಗ ಹೇಳ್ದಾಗೆ ಘಮ ಘಮ ಅಂತ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಉದ್ದಿನ ಬೇಳೆ, ಇದು ಕಡಲೆ ಬೇಳೆದೆಲ್ಲ ಯಾವಾಗ್ಲೂ ಹುರಿದ ತಕ್ಷಣ ಚೆನ್ನಾಗಿ ಪರಿಮಳ ಬರುತ್ತೆ. ಒಂದಲ್ಗಾನು ಅಷ್ಟೇ, ಅದಕ್ಕೊಂದು ಏನದು ಒಳ್ಳೆ ಫ್ಲೇವರ್ ಇದೆ. ಹೌದು. ಮತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನೋಡೋಣ ಹೇಗಿದೆ ಅಂತ. ಯಾವತ್ತೂ ಬರೀ ಚಟ್ನಿ ಪುಡಿ ನಾನು ತಿಂದೇ ಇಲ್ಲ. ಅಂದ್ರೆ ಇವತ್ತೇನೋ ಒಂದು ಹೊಸ ಅನುಭವ ನನ್ಗೆ. ಬಟ್ ನೀವು ಹೇಳ್ದಾಗೆ ಹಾಗೆ ಚಟ್ನಿ ಪುಡಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಹದವಾಗಿ ಮಾಡಿದೀರಾ. ಉಪ್ಪು, ಖಾರ, ಹುಳಿ ಯಾವುದು ಏನು ತೊಂದರೆ ಇಲ್ಲ. ಹಾಗೆ ತಿನ್ಬೋದು, ಮನೇಲಿ ಎಲ್ಲ ಮಾಡ್ಕೋಬಹುದು. ನೀವು ಹೇಳಿದಾಗ ಎಲ್ಲದಕ್ಕೂ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಅಷ್ಟೊಂದು ರುಚಿಯಾಗಿದೆ. ತುಂಬಾ ಚೆನ್ನಾಗಿ ಮಾಡಿದೀರಮ್ಮ. ಸೊ ಇದು ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೆರಳೆಕಾಯಿ ಗೊಜ್ಜು. ಹೆರಳೆಕಾಯಿ ಗೊಜ್ಜು ಮಾಡ್ತೀರಾ? ಓಕೆ. ಅಮ್ಮ ಈಗ ಹೆರಳಿಕಾಯಿ ಗೊಜ್ಜು ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಇಂಗು, ಜೀರಿಗೆ, ಖಾರ ಪುಡಿ, ಕೊಬ್ಬರಿ, ಆಮೇಲೆ ಹೆರಳಿ ಹುಳಿ ಅಷ್ಟೇ. ಓಕೆ. ನಮ್ಮ ವೀಕ್ಷಕರಿಗೋಸ್ಕರ ಒಂದ್ಸತಿ ಹೆರಳಿ ಕಾಯಿ ಹೇಗಿದೆ ಅಂತ ತೋರಿಸ್ತೀರಾ? ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಓಕೆ, ಇದು ಹೆರಳಿಕಾಯಿ ಅಂತ. ಓಕೆ ಓಕೆ. ಎಷ್ಟೋ ಸಲ ನಿಂಬೆಹಣ್ಣು ಗೊತ್ತಿರುತ್ತೆ, ಬೇರೆ ಬೇರೆ ಹುಳಿಗಳು ಇದಿರುತ್ತೆ, ಮನೆ ಹತ್ರನೇ ಮರ ಇರುತ್ತೆ, ಆದ್ರೆ ಅವರು ಉಪಯೋಗಿಸಿರಲ್ಲ. ಸೊ ಇಂಥದೆಲ್ಲ ಒಳ್ಳೆ ಆರೋಗ್ಯಪೂರ್ಣ ಅದನ್ನ ಹೇಳ್ಕೊಡ್ಬೇಕು ನಾವು. ಓಕೆ. ಉಪ್ಪಿನಕಾಯಿ ಕೂಡ ಹಾಕ್ತಾರೆ ಅದ್ರಲ್ಲಿ. ಹೌದಾ? ಮಾಡ್ತೀರಾ ನೀವು ಮನೆಯಲ್ಲಿ? ಮಾಡ್ತೀವಿ. ಹೌದಾ? ಓಕೆ ಓಕೆ. ಸೊ ಹೆರಳಿಕಾಯಿ ಗೊಜ್ಜಿಗೆ ಈಗ ಶುರು ಮಾಡೋಣ ಅಲ್ಲ? ಏನೆಲ್ಲ ಬೇಕು? ಏನ್ ಪ್ಯಾನ್ ಬೇಕಾ? ಏನ್ ಪ್ಯಾನ್ ಕೊಡಿ. ಹೌದಾ? ಒಲೆ ಹಚ್ಕೋತೀರಾ? ಸ್ವಲ್ಪ ಎಣ್ಣೆ ಕೊಡಿ. ಓಕೆ. ಎಷ್ಟು ಸ್ಪೂನ್ ಹಾಕೋಬೇಕು ಎಣ್ಣೆ? 1 ಸ್ಪೂನ್ ಸಾಕು. 1 ಸ್ಪೂನ್ ಸಾಕು. ಈರುಳ್ಳಿ ಫ್ರೈ ಆಗಷ್ಟು. ಓಕೆ ಓಕೆ. ಈರುಳ್ಳಿ ಹಾಕೊಂತಿದ್ದೀನಿ. ಒಂದೆರಡು ಚೂರು. ಒಂದೆರಡು ಚೂರು ಬೆಳ್ಳುಳ್ಳಿ. ಓಕೆ. ಎಲ್ಲ ಸ್ವಲ್ಪ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಸಾಕು. ಸಾಕು. ಓಕೆ ಓಕೆ. ಅಮ್ಮ ಅವಾಗ ಮಾತಾಡ್ತಾ ಇದ್ವಿ, ನೀವೀಗ ಏನದು ಮನೇಲಿದ್ದೀರಾ, ಅಡಿಗೆ ಎಲ್ಲ ಮಾಡ್ತೀರಾ ಅಂತ. ಅದೆಲ್ಲಾ ಮಹಿಳೆಯರು ಮಾಡ್ತಾರೆ. ಅದನ್ನ ಬಿಟ್ಟು ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ? ಬಿಡುವಿನ ಸಮಯದಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಆಮೇಲೆ ಅಬಾಕಸ್ ಟೀಚ್ ಮಾಡ್ತೀನಿ. ಓ, ಅದನ್ನ ನೀವೇ ಟೀಚ್ ಮಾಡ್ತೀರಾ? ನಾನೇ ಟೀಚ್ ಮಾಡ್ತೀನಿ. ಹೌದಾ? ಆಮೇಲೆ ಬುಕ್ಸ್ ಓದ್ತೀನಿ. ಬಸವ ಕೇಂದ್ರಕ್ಕೆ ಹೋಗ್ತೀನಿ. ಹೌದಾ? ಏನ್ ಮಾಡ್ತೀರಾ ಬಸವ ಕೇಂದ್ರದಲ್ಲಿ? ಯಾವ ರೀತಿಯ ಕಾರ್ಯಕ್ರಮಗಳಿಗೆ ನೀವು ಹೋಗ್ತೀರಾ? ಅಲ್ಲಿ ಸದಸ್ಯ ಆಗಿದ್ದೀರಾ ಅಲ್ಲಿ? ಹಾ. ಓಕೆ.
ವೀಕ್ಲಿ ಒಂದು ಎಲ್ಲರೂ ಮಹಿಳೆಯರು ಬರ್ತಾರೆ, ವಚನ ಹಾಡ್ತೀವಿ ಎಲ್ಲರೂ. ಆಮೇಲೆ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಯಾರ್ಯಾರು ರಿಸೋರ್ಸ್ ಪರ್ಸನ್ ಕರೆದು ಸ್ಪೀಚ್ ಕೊಡಿಸ್ತಾರೆ, ಅದನ್ನ ಕೇಳ್ತೀವಿ. ಆಮೇಲೆ ಮಂತ್ಲಿ ಒನ್ಸ್ ಜಯದೇವ ಹಾಸ್ಟೆಲಲ್ಲಿ ರಿಸೋರ್ಸ್ ಪರ್ಸನ್ ಕರೆದು 1 ಗಂಟೆ ಸ್ಪೀಚ್ ಕೊಡಿಸ್ತಾರೆ, ಅದನ್ನು ಕೇಳ್ತೀವಿ. ಆಮೇಲೆ ಸಿದ್ದರಾಮ ಜ್ಞಾನ ಪ್ರಸಾರ ಕೇಂದ್ರ ಅಂತ ಇದೆ, ಅಲ್ಲಿಗೆ ಹೋಗ್ತೀನಿ. ಸೊ ತುಂಬಾ ಎಂಗೇಜ್ ಆಗಿ ನಿಮ್ಮನ್ನ ಆಗ ಮಾತಾಡುವಾಗ ಹೇಳಿದ್ರಿ ನಿಮ್ಗೆ ಆಧ್ಯಾತ್ಮದ ಬಗ್ಗೆ, ಬಸವಣ್ಣನವರ ವಚನ. ನಾನು 4 ಗಂಟೆಗೆ ಎದ್ದು ಲಿಂಗ ಪೂಜೆ ಮಾಡ್ತೀನಿ, ಇಷ್ಟಲಿಂಗ ಪೂಜೆ. ಓಕೆ. ನಿಮ್ಮನ್ನ ನೀವು ಏನದು ಅದರಲ್ಲೇ ತೊಡಗಿಸ್ಕೊಂಡಿದ್ದೀರಾ, ಸಿದ್ಧಾಂತದ ಬಗ್ಗೆ, ತತ್ವ ಸ್ವಲ್ಪ ಆದಷ್ಟು ಮಾಡ್ತೀನಿ. ಹೌದಾ? ಓಕೆ. ಸೊ ವಚನಗಳೆಲ್ಲ ಹೇಳ್ಕೊಳ್ತೀನಿ. ಮನೆಯಲ್ಲೆಲ್ಲ ಅಡ್ಗೆ ಮಾಡುವಾಗೆಲ್ಲ ಹೇಳ್ತಾ ಇರ್ತೀರಾ? ಹೇಳ್ತೀನಿ. ಹೌದಾ? ಹಾಗಾದ್ರೆ ಈಗ ಅಡ್ಗೆ ಮಾಡ್ಕೊಂಡು ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ. ಹಾಲ ತೊರೆಗೆ ಬೆಲ್ಲದ ಕೇಸರು, ಹಾಲ ತೊರೆಗೆ ಬೆಲ್ಲದ ಕೇಸರು. ಜೀರಿಗೆ ಹಾಕೊಂತೀವಿ. ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ತವರಾಜದ ನೊರೆ ತೆರೆಯಂತೆ, ತವರಾಜದ ನೊರೆ ತೆರೆಯಂತೆ, ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರುಂಬುವವನ ವಿಧಿಯಂತಾಯಿತು ಎನ್ನ ಮತಿಯು, ವಿಧಿಯಂತಾಯಿತು ಎನ್ನ ಮತಿಯು. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ಇನ್ನದು ಪ್ರತಿಯೊಂದು ವಚನದಲ್ಲೂ ಎಷ್ಟೊಂದು ಅರ್ಥ ಇದೆ ಅಲ್ವಾ? ಹೌದು. ನಿಮ್ಮ ಜೀವನದಲ್ಲಿ ಈ ತರ ವಚನ ಹೇಳಿ ಅವರ ಸಿದ್ಧಾಂತದ ಬಗ್ಗೆ, ತತ್ವದ ಬಗ್ಗೆ ಏನ್ ಅನ್ಸುತ್ತಮ್ಮ? ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ? ಎಷ್ಟು ವರ್ಷದಿಂದ ನೀವು ಈ ಕಾರ್ಯದಲ್ಲಿ ತೊಡಗಿಸಿ? ನಾನು ಒಂದು 8-9 ಇಯರ್ಸ್. ಹೌದಾ? ಯಾವ ತರ ಒಂದು ನೆಮ್ಮದಿ, ಖುಷಿ ಸಿಕ್ಕಿದೆ ಇದರಿಂದ? ನನಗೆ ಸ್ವಲ್ಪ ಆಧ್ಯಾತ್ಮ ಅಂದ್ರೆ ಇಷ್ಟ ಇತ್ತು. ಎಲ್ಲಾದ್ರೂ ಒಂದು ಜಾಗ ಬೇಕಿತ್ತು ನಮ್ಮ ಕ್ಯಾಟಗರಿ, ಹಾಗೆ ನಮ್ಮ ಮಹಿಳೆಯರಿಗೆ ಅಂತ ಇರುವಾಗ ನಮ್ಮ ಕೇಂದ್ರ ಸಿಕ್ತು, ಹಾಗಾಗಿ ಹೋಗ್ತೀನಿ. ಖುಷಿ ಅನ್ಸುತ್ತಾ ಹೋಗೋದಕ್ಕೆ? ಖುಷಿಯಾಗಿ ಹೋಗ್ತೀನಿ. ಹೌದಾ? ಓಕೆ. ಮನೆಯವರ ಬೆಂಬಲ ಎಲ್ಲದಕ್ಕಿದೆಯಾ? ಬರ್ತಾರ ಅವರು ನಿಮ್ ಜೊತೆಗೆ? ನಮ್ ಜೊತೆಗೆ ಬರಲ್ಲ, ಅವರ ಏನಾದ್ರು ಬಿಸಿ ಲೈಫ್ ಅಲ್ಲಿ ಅವ್ರು ಇರ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಸಪೋರ್ಟ್ ಕೊಡ್ತಾರೆ. ಓಕೆ. ವಚನ ಎಲ್ಲ ಹೇಳ್ಕೊಟ್ಟಿದ್ದೀರಾ, ಈಗ ಕ್ಲಾಸಸ್ ಮಾಡ್ತೀನಿ ಅಂದ್ರೆ ಅಬಕಾಸ್ ಕ್ಲಾಸ್. ಸೊ ಅದ್ರ ಜೊತೆ ಬೇರೆಯವರಿಗೆ ವಚನ ಅಥವಾ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಬೇರೆಯವ್ರಿಗೆ ಹೇಳ್ಕೊಟ್ಟಿಲ್ಲ, ಸ್ವಲ್ಪ ಫಾಲೋ ಮಾಡ್ತಿದ್ದೆ. ಹೌದಾ? ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಓಕೆ. ಏನ್ ಬೇಕಮ್ಮ? ಜಾರು. ಅದಿವಾಗ ಪೇಸ್ಟ್ ತರ ಮಾಡ್ಕೋಬೇಕಾಗತ್ತಾ? ಕರ್ಬೇವು ಸೊಪ್ಪು ಹಾಕ್ತೀನಿ, 2 ಸ್ವಲ್ಪ ಕಾಯಿ ಹಾಕ್ತೀನಿ. ಇದು ಗ್ರೈಂಡ್ ಮಾಡಿ. ಓಕೆ. ಆಗಿದೆಯಮ್ಮ? ಆಗಿದೆ. ಸರಿಯಾಗಿ ನುಣ್ಣಗಾಗಿದೆ ಅಲ್ಲ? ಆಗಿದೆ. ಓಕೆ. ಇನ್ನೇನ್ ಮಾಡೋದು? ಇವಾಗ ಒಗ್ಗರಣೆಗೆ ನಂಗೆ ಪಾನ್ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಈಗ ಸಾಸಿವೆ ಹಾಕ್ತೀನಿ. ಎಣ್ಣೆ ಏನ್ ಬೇಡವಾ ಅದಕ್ಕೆ? ಹಾಕ್ತೀನಿ. ಓಕೆ. ಫಸ್ಟ್ ಸಾಸಿವೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀರಾ? ಎಣ್ಣೆ ಕೊಡಿ. ಸ್ವಲ್ಪ ಸಾಕು. ಓಕೆ. ಕರ್ಬೇವು ಸೊಪ್ಪು ಹಾಕ್ತೀನಿ. ಓಕೆ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಮತ್ತೆ ಬೇರೆ ಗೊಜ್ಜುಗಳೆಲ್ಲ ಏನಾದರೂ ಮಾಡ್ತೀರಾ ಈ ಥರ? ಮಾಡ್ತೀನಿ. ಯಾವ್ದು ಮಾಡ್ತೀರಾ? ಬೇರೆ ಬುತ್ತಿ ಖಾರ ಅಂತ ಮಾಡ್ತೀವಿ. ಆಮೇಲೆ ಅದೇನದು ಬುತ್ತಿ ಖಾರ ಅಂದರೆ ಗೊಜ್ಜು ಥರ ಬರುತ್ತಾ? ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರ್ಕೊಂಡು ಹುಣಸೆ ಹಣ್ಣು ಹಾಕ್ತೀವಿ ಅದಕ್ಕೆ. ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು? ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು. ಈರುಳ್ಳಿ ಅಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ? ಸಣ್ಣದಾಗಿ ಕಟ್ ಮಾಡಬೇಕಾ? ಸ್ವಲ್ಪ.
ಅದು ರುಬ್ಬಿರೋದು ಕೊಡಿ. ತಗೋತಿರೋದ್ರಲ್ಲೇ ಓಕೆ. ನೀರು ಕೊಡಿ. ನೀರು ಸ್ವಲ್ಪ ಇದು ನೀರೇ ಆಗ್ಬೇಕು. ನೀರೇ ಹಾಕ್ಬೇಕು. ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಓಕೆ ಓಕೆ. ಇದು ಇವಾಗ ಎಳ್ಳೆಕಾಯಿ ಎಲ್ಲಿಂದ ತಂದಿರೋದು? ನಿಮ್ಮ ಮನೆಯಲ್ಲೇ ಇದೆಯಾ ಮರ? ಇದಾ? ನಮ್ಮ ಮನೇಲಿ ಊರಲ್ಲಿದೆ. ಹೌದಾ? ಅದು ಕುದಿಯೋದಕ್ಕೆ ಸ್ವಲ್ಪ ಸಮಯ ಬೇಕಾ? ಸ್ವಲ್ಪ ಸಮಯ ಬೇಕು. ಓಕೆ. ಈಗ ನೀವು ಹರಳಿಕಾಯ್ದು ರಸ ಇಟ್ಟಿದ್ದೀರಾ, ಅದು ಹೇಗೆ ಅದು ಹಾಕೋದು? ಅದಕ್ಕೆ ಇದು ತಣ್ಣಗಾದ್ಮೇಲೆ ಹಾಕಬೇಕು, ಯಾಕೆಂದ್ರೆ ಸಿ ವಿಟಮಿನ್ ನಾಶ ಆಗೋಗುತ್ತೆ ಬಿಸಿಯಲ್ಲಿ ಹಾಕಿದ್ರೆ. ಸ್ವಲ್ಪ ತಣ್ಣ ಆದ್ಮೇಲೆ ಹಾಕ್ಬೇಕು. ಓಕೆ ಓಕೆ. ಈಗ ನಾವು ನಿಂಬೆಹಣ್ಣು ಯೂಶಲಿ ಹಾಗೆ ಹೇಳ್ತಾರೆ, ಅದು ಮಾಡಿ ಆದ್ಮೇಲೆ ತಣ್ಣಗಾದ್ಮೇಲೆ ನಿಂಬೆಹಣ್ಣು ರಸ ಹಾಕಿ ಅಂತ. ಸರಿ ಸರಿ. ಈಗ ಆಗಿದೆ. ಹೌದಾ? ಆಫ್ ಮಾಡ್ಬಿಡ್ತೀರಾ? ಈಗ ಬೇರೆ ಇನ್ನೇನಾದ್ರೂ ಮಾಡ್ಬೋದಾ ಇದು ಹೆರಳಿಕಾಯಲ್ಲಿ? ಉಪ್ಪಿನಕಾಯಿ ಹಾಕ್ಬೋದು, ಚಿತ್ರಾನ್ನ ಮಾಡ್ಬೋದು. ಇದು ನಿಂಬೆಹಣ್ಣಿನ ತರ ಚಿತ್ರಾನ್ನದಿಂದ ಈರುಳ್ಳಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡ್ಬೋದು. ಉಪ್ಪಿನಕಾಯಿ ಎಲ್ಲ ತುಂಬಾ ಮಾಡ್ತೀರಾ? ಹಾಕ್ತೀನಿ. ಇದ್ರದ್ದು ಹಾಕಿದ್ದೀರಾ? ಇದ್ರನ್ನು ಹಾಕ್ತೀನಿ. ಇನ್ಯಾವ ಉಪ್ಪಿನಕಾಯಿ ಮಾಡ್ತೀರಾ? ಮಾವಿನಕಾಯಿ ಉಪ್ಪಿನಕಾಯಿ ಒಣಗಿಸ್ಬಿಟ್ಟು ಅದನ್ನ 1 ವರ್ಷನೂ ಇಡೋಂಗೆ ಮಾಡ್ತೀವಿ. ನಿಂಬೆಹಣ್ಣು ಉಪ್ಪಿನಕಾಯಿ, ಅಮಟೆಕಾಯಿ. ಓಕೆ ಓಕೆ. ಇಷ್ಟನಾ ಉಪ್ಪಿನಕಾಯಿ ಎಲ್ಲ ಮನೆಯಲ್ಲಿ? ಎಲ್ಲರಿಗೂ ಇಷ್ಟ. ಓಕೆ ಓಕೆ. ಅಂದ್ರೆ ಯಾವ್ದು ಅದಕ್ಕೆ ಏನಾದ್ರು ತುಪ್ಪ ಹಾಕೊಂಡು ಉಪ್ಪಿನಕಾಯಿನ ಯಾವ ತರ ಊಟ ಮಾಡ್ತೀರಾ? ಊಟದ ಜೊತೆ ಅಷ್ಟೇ. ಮೊಸರು ಹಾಕೊಂಡು ಉಪ್ಪಿನಕಾಯಿ ಬೇಕು ಅಲ್ಲ ಕೆಲವರಿಗೆ? ಮೊಸರನ್ನದ ಜೊತೆ ಇರ್ಲೇಬೇಕು ಅಂತ ಇರುತ್ತೆ, ಆ ತರ ಇದೆಯಾ? ಉಪ್ಪಿನಕಾಯಿ ಬೇಕೇ ಬೇಕು ಅಂತ. ನೀವು ಬಸವ ಸಮಿತಿಗೆಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ, ಅವಾಗ ತುಂಬಾ ಕಾರ್ಯಕ್ರಮಗಳನ್ನೆಲ್ಲ. ಇತ್ತೀಚೆಗೆ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಮಾಡಿದೀರಾ? ಅಕ್ಕಮ್ಮ ದೇವಿ ಜಯಂತಿ ಮಾಡಿದ್ವಿ. ಆವಾಗ ಅರವಿಂದ್ ಜೊತೆ ಅವ್ರನ್ನ ಕರೆಸಿ ಉಪನ್ಯಾಸ ಕೊಡ್ಸಿದ್ವಿ. ಆಮೇಲೆ ಅನಾಥ ಮಕ್ಕಳಿಗೆ ಅನ್ನ ದಾನ ಮಾಡಿದ್ವಿ. 2 ಸಾಧಕರನ್ನು ಹುಬ್ಬಳ್ಳಿಯಿಂದ ಕರೆಸಿ ಸನ್ಮಾನ ಮಾಡಿದ್ವಿ. ಇಂಥ ಕಾರ್ಯಕ್ರಮಗಳು ವರ್ಷ ಇಡೀ ನಡೀತಾ ಇರುತ್ತಾ ಅಥವಾ ಹೇಗೆ? ನಡೀತಾ ಇರುತ್ತೆ. ಯಾವಾಗಾದ್ರೂ ಬಸವ ಜಯಂತಿ, ಸಿದ್ದರಾಮ ಜಯಂತಿ, ಸಾಧಕರನ್ನು ಕರೆದು ಸನ್ಮಾನ ಮಾಡ್ತಾನೆ ಇರ್ತೀವಿ. ಹೌದಾ? ವರ್ಷಕ್ಕೊಂದ್ಸತಿ ವಾರ್ಷಿಕೋತ್ಸವ ಆತರ ಎಲ್ಲ ಇದೆಯಾ? ಮಾಡ್ತೀವಿ. ಹೌದಾ? ಏನ್ ಮಾಡ್ತೀರಾ ವಾರ್ಷಿಕೋತ್ಸವದಲ್ಲಿ? ರಿಸೋರ್ಸ್ ಪರ್ಸನ್ನ ಕರೆದು ಸ್ಪೀಚ್ ಕೊಡಿಸ್ತೀವಿ. ಆಮೇಲೆ ಏನಾದ್ರು ದಾಸೋಹ ಮಾಡ್ತೀವಿ. ಬಡ ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ಸ್ ಓದಿದವ್ರಿಗೆ ಸ್ಕಾಲರ್ಶಿಪ್ ತರ ಕೊಡ್ತೀವಿ. ಓಕೆ. ಇತ್ತೀಚಿನ ಒಂದು ಜಯಂತಿ ಅಂತ ಹೇಳಿದ್ರಲ್ಲ, ನೀವೇನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ? ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ವಚನ ಹಾಡಿದ್ವಿ. ಆ ವಚನ ಅಂದ್ರೆ ನಂಗೆ ಇಷ್ಟ, ಅದನ್ನ ಹಾಡ್ಬೋದಾ? ಖಂಡಿತವಾಗ್ಲಮ್ಮ, ಹೇಳಿ. ಬಾಯಂಬಲ್ಲಿಯನ್ನ ಭವ ಹರಿದಿತ್ತು ನೋಡ, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂಬಲ್ಲಿ ವರ್ಚಿಸುವಡೆ ವಸ್ತು ಚೈತನ್ಯಾತ್ಮಕ ಆದೆನಯ್ಯ, ಬಾಯಂಬಲ್ಲಿ ಎನ್ನ ಭವ ಹರಿದಿತ್ತು ನೋಡ, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ಇಂತಿ ಬಸವ ಅಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು, ನಾನು ನೀನು ನೀನು ನಾನು ಬಸವ 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 ಎನ್ನುತ್ತಿರ್ದೆ ಕಾಣ ಗುಹೇಶ್ವರ. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ಎಷ್ಟೊಂದು ಕಾರ್ಯಕ್ರಮದಿಂದ ನೀವು ಹೊಸ ಹೊಸದು ಕಲಿತೀರಾ ಎಲ್ಲ. ಎಷ್ಟು ಜನ ಫ್ರೆಂಡ್ಸ್ ಇದ್ದೀರಾ ಈ ತರ ಒಂದು ಸದಸ್ಯರೆಲ್ಲ ಇದರಲ್ಲಿ? ನಾವು ಸುಮಾರು ಒಂದು 60-70 ಜನ ಇದ್ದೀವಿ. ಹೌದಾ? ಓಕೆ ಓಕೆ. ಪ್ರತಿ ಸಲ ಏನಾದ್ರು ಅಂದ್ರೆ ಮೀಟಿಂಗ್ ಅಂತ ಇಟ್ಕೊಂಡಿರ್ತೀರಾ? ಅವಾಗ ಈ ತರ ಬೇಕಂದಾಗ ಏನಾದ್ರು ಡಿಸ್ಕಷನ್ ಮಾಡಂಗಿದ್ದಾಗ ಮೀಟಿಂಗ್ ಅಂತ ಮಾಡ್ತೀವಿ. ಹೌದಾ? ಸಂಘ ಮಾಡ್ಕೊಂಡಿದೀವಿ. ಆ ರೀತಿ ಹೊಸ ಓಕೆ ಓಕೆ ಸ್ತ್ರೀ ಶಕ್ತಿ ಸಂಘ ತರ ಇದೆ. ಓಕೆ ಓಕೆ ಸರಿ, ತುಂಬಾ ಸಂತೋಷ. ಒಂದು ಹೊಸ ಹೊಸ ವಿಚಾರನ ವಿನಿಮಯ ಮಾಡ್ಕೋಬಹುದು, ಕಲಿಬಹುದು ಅಲ್ವಾ? ಸೊ ಇದಾಗಿದೆ ಇವಾಗ? ಆಗಿದೆ, ತಣ್ಣಗಾಗಿದೆ. ಈಗೇನ್ ಮಾಡುದು? ಅಲ್ಲ, ಅನ್ನ ರೆಡಿ ಇದೆ, ಕೊಡಿ. ಓಕೆ. ಅಂತೂ ಒಂದು ಅಡಿಗೆಗೆ ಹಂಗೆ ತಿನ್ನಿಸ್ಬಿಟ್ರಿ. ಈಗ ಇದಕ್ಕಾದ್ರೂ ಅನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀರಲ್ವಾ? ಹೌದು. ಓಕೆ ಓಕೆ. ಇದಿವಾಗ ಯೂಶಲಿ ಅನ್ನಕ್ಕೆ ಮಾಡೋದಾ ನೀವು? ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೂ ಬರುತ್ತೆ. ಹೌದಾ? ಹೀರೆಕಾಯಿ ಗೊಜ್ಜು,
ನೋಡಿ ಟೇಸ್ಟ್ ಮಾಡಿ ಹೇಳಿ. ಓಕೆ, ಹೆರಳಿಕಾಯಿ ಗೊಜ್ಜು ನಿಜ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮೇ ತಿನ್ನೋದು, ತಿನ್ಲೇ ಇಲ್ಲ. ಅದ್ರದ್ದು ಉಪ್ಪಿನಕಾಯಿ ನೀವು ಹೇಳಿದ್ರಲ್ಲ, ಉಪ್ಪಿನಕಾಯಿ ತಿಂದಿದ್ದೀನಿ, ಗೊಜ್ಜು ತಿಂದೇ ಇಲ್ಲ. ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಒಂಥರ ಏನದು ಹುಳಿ ಹುಳಿಯಾಗಿ ರುಚಿ ರುಚಿಯಾಗಿದೆ, ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ನಾನು ಹೇಳ್ದಾಗೆ ಉಪ್ಪಿನಕಾಯಿ ತಿಂದಿದ್ದೆ, ಅದು ಚೆನ್ನಾಗಿರುತ್ತೆ ಹುಳಿ ಹುಳಿ. ಇದು ಅನ್ನಕ್ಕೆ ಏನು ಸಾಂಬಾರು ಪಲ್ಯ ಅದು ಏನ್ ಬೇಡ, ಮಾಡುವಾಗ ಈಸಿ, ಎಲ್ಲ ಮಾಡ್ಕೊಂಡು ಅದನ್ನ ಹಿಂಡು ರಸ ಹಾಕೊಂಡ್ಬಿಟ್ರೆ ತರಕಾರಿ ಕಟ್ ಮಾಡೋದು ಅದು ಏನು ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ. ಎಲ್ರು ಮನೇಲಿ ಮಾಡ್ಕೋಬಹುದು. ಇವನ್ ಮಕ್ಳಿಗೂ ಖುಷಿ ಆಗುತ್ತೆ, ಹುಳಿ ಹುಳಿ ಬರುತ್ತಲ್ಲ, ಒಂಥರ ಖುಷಿ ಆಗುತ್ತೆ ತಿನ್ನೋದಕ್ಕೆ, ಎಲ್ರು ಇಷ್ಟಪಡ್ತಾರೆ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಸೊಗಸಾದ ವಚನಗಳನ್ನ ಹೇಳಿದ್ರಿ, ಹಾಗೆ 2 ಸೊಗಸಾದ ತಿಂಡಿಗಳನ್ನು ಸಹ ಮಾಡಿ ನಮ್ಗೆ ಬಡಿಸಿದ್ದೀರಾ. ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿ. ಒಂದೆಲಗ ಚಟ್ನಿ ಪುಡಿ ಮಾಡಲು ಬೇಕಾಗುವ ಪದಾರ್ಥಗಳು: ಕಡಲೆಬೇಳೆ 2 ಚಮಚ, ಉದ್ದಿನಬೇಳೆ 2 ಚಮಚ, ಒಂದೆಲಗ ಸೊಪ್ಪು ಅರ್ಧ ಬೌಲ್, ಕರಿಬೇವಿನ ಸೊಪ್ಪು ಸ್ವಲ್ಪ, ಜೀರಿಗೆ ಸ್ವಲ್ಪ, ಒಣಕೊಬ್ಬರಿ ಅರ್ಧ ಬೌಲ್, ಒಣಮೆಣಸಿನಕಾಯಿ 2, ಬೆಳ್ಳುಳ್ಳಿ 2 ರಿಂದ 3, ಇಂಗು, ಅಚ್ಚಕಾರದ ಪುಡಿ ಅರ್ಧ ಚಮಚ, ಹುಣಸೆ ಹಣ್ಣು ಸ್ವಲ್ಪ, ರುಚಿಗೆ ಉಪ್ಪು. ಒಂದೆಲಗ ಚಟ್ನಿ ಪುಡಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣವನ್ನು ಹಾಕಿಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಒಂದೆಲಗ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಒಣಕೊಬ್ಬರಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬೆಲ್ಲ, ಅಚ್ಚಕಾರದ ಪುಡಿ, ರುಚಿಗೆ ಉಪ್ಪು ಹಾಕಿ ತರಿಯಾಗಿ ರುಬ್ಬಿಕೊಂಡರೆ ರುಚಿಯಾದ ಒಂದೆಲಗ ಚಟ್ನಿ ಪುಡಿ ಸವಿಯಲು ಸಿದ್ಧ. ಹೆರಳೆಕಾಯಿ ಗೊಜ್ಜು ಮಾಡಲು ಬೇಕಾಗುವ ಪದಾರ್ಥಗಳು: ಈರುಳ್ಳಿ 1, ಬೆಳ್ಳುಳ್ಳಿ 8 ರಿಂದ 10, ಇಂಗು ಸ್ವಲ್ಪ, ಜೀರಿಗೆ ಸ್ವಲ್ಪ, ಕೊಬ್ಬರಿ ತುರಿ 2 ಚಮಚ, ಅಚ್ಚಕಾರದ ಪುಡಿ 1 ಚಮಚ, ಕರಿಬೇವಿನ ಸೊಪ್ಪು ಸ್ವಲ್ಪ, ಸಾಸಿವೆ ಸ್ವಲ್ಪ, ಹೆರಳೆಕಾಯಿ ರಸ ಅರ್ಧ ಬೌಲ್, ರುಚಿಗೆ ಉಪ್ಪು. ಹೆರಳೆಕಾಯಿ ಗೊಜ್ಜು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಿ ನಂತರ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಅದಕ್ಕೆ ಜೀರಿಗೆ, ಕೊಬ್ಬರಿ ತುರಿ ಹಾಕಿ ಹುರಿಯಿರಿ. ಹುರಿದ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಕರಿಬೇವಿನ ಸೊಪ್ಪು, ಹಸಿ ಕೊಬ್ಬರಿ ತುರಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕಿ ಹುರಿಯಿರಿ. ನಂತರ ಅದಕ್ಕೆ ಈರುಳ್ಳಿ, ರುಬ್ಬಿದ ಮಿಶ್ರಣ, ನೀರು ಹಾಕಿ ಹುರಿಯಿರಿ. ನೀರಿನ ಅಂಶ ಕಮ್ಮಿಯಾದ ಮೇಲೆ ಸ್ಟವ್ ಆರಿಸಿ ಹೆರಳೆಕಾಯಿ ರಸ, ರುಚಿಗೆ ಉಪ್ಪು ಹಾಕಿದರೆ ರುಚಿಯಾದ ಹೆರಳೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯ 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ತಪ್ಪದೆ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.